ಹಾಯ್ ಎಲ್ರಿಗೂ. ನಾನಿವತ್ತು ಹೆಸರು ಕಾಳನ್ನು ಯೂಸ್ ಮಾಡಿಂಡು ದೋಸೆ ಹೆಂಗೆ ಮಾಡ್ತಂತ ಹೇಳ್ತೆ. ಮೊದಲಿಗೆ 3 ಲೋಟ ಆದಷ್ಟು ಹೆಸರು ಕಾಳನ್ನು ತಗೊಂಡಿದೆ. ಅದನ್ನು ಚಂದ ಮಾಡಿ ತೊಳೆದದ್ದು ರಾತ್ರಿಯೇ ನಾನು ನೆನೆಗೆ ಹಾಕಿಂಡಿದ್ದೆ. ಬೆಳಗ್ಗೆ ಎದ್ದ ಮೇಲೆ ಅದಕ್ಕೆ 3 ಹಸಿಮೆಣಸು ಮತ್ತು 2 ಇಂಚಿನಷ್ಟು ಶುಂಠಿ ನೆನೆಸಿಟ್ಟಂಥ ಹೆಸರು ಕಾಳನ್ನು ಮಿಕ್ಸಿಗೆ ಹಾಕಿದ್ದು ಚಂದ ಮಾಡಿ ಅರೆತೆ. ಹಿಟ್ಟು ಕಾಣಿ ನೀರು ದೋಸೆಯ ಹಿಟ್ಟಿಗಿಂತ ಚೂರು ದಪ್ಪ ಬೇಕು, ಉದ್ದಿನ ದೋಸೆ ಹಿಟ್ಟಿನಷ್ಟು ದಪ್ಪ ಇರಾಗುಂತ ಇಲ್ಲೇ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಂಡದ್ದು ಮಿಕ್ಸ್ ಮಾಡಿ ನಮ್ಮ ದೋಸೆ ಕಾವಲಿಗೆ ಚುಟ್ಟಿಲೆ ಎಣ್ಣೆನ ಉಜ್ಜಿದ್ದು ಈ ಹಿಟ್ಟನ್ನು ಹಾಕೊಂಡಿದ್ದೆ. ಅದನ್ನು ಚೆಂದ ಮಾಡಿ ಬಿಡಿಸಿನಿ. ದೋಸೆಯನ್ನು ಬಿಡಿಸಿ ನಂತರ ಬಾವಡೆಯನ್ನು ಮುಚ್ಚಿದ್ದು 1-2 ನಿಮಿಷ ಬೇಯಿಗೆ ಬಿಡವು. ಆಮೇಲೆ ಬಾವಡೆಯನ್ನು ತೆಗೆದ ಮೇಲೆ ಸಹ 1-2 ನಿಮಿಷದಷ್ಟು ಅದರ ಮೇಲಿನ ನೀರನ್ನು ಆರುಗೆ ಬಿಡಗು. ಸಣ್ಣ ಕಿಚ್ಚಿಲೆ ಕೆಲಸವನ್ನು ಮಾಡಗು. ತುಪ್ಪವನ್ನು ಹಾಕಿದ್ದು ಚೆಂದ ಮಾಡಿ ಎಳಗಿಸಿ ಬಿಸಿ ಬಿಸಿ ಇರ್ತಿಗೆ ಚಟ್ನಿ ಒಟ್ಟಿಗೆ ಕೊಟ್ಟರೆ ಭಾರಿ ಲಾಯ್ಕಾತು. ಈ ಹೆಸರು ಕಾಳಿನ ದೋಸೆ ಹೆಲ್ತಿಗೆ ಕೂಡ ಭಾರಿ ಉತ್ತಮ. ತಿಂದರೆ ಉದ್ದಿನ ದೋಸೆ ತಿಂದಂಗೆ ಜಡ ಜಡ ಆತಲೆ, ತುಂಬ ಲೈಟ್ ವೆಯ್ಟ್ ಆದಂಗೆ ಫೀಲ್ ಆಯ್ತು. ರುಚಿ ಸಹ ಲಾಯ್ಕಿರ್ತು. ನ್ಯೂಟ್ರಿಷನ್ ವ್ಯಾಲ್ಯೂವನ್ನು ನಾವು ಕಂಡ್ರೆ ಹೆಸರು ಕಾಳಿನ ದೋಸೆ ನಮ್ಮ ದೇಹಕ್ಕೆ ಭಾರಿ ಉತ್ತಮ. ಯಾಕೆ ಹೇಳ್ರೆ 2 ಉದ್ದಿನ ದೋಸೆಲೆ ನಮಗೆ ಬರೀ 7 ಗ್ರಾಮಿನಷ್ಟು ಪ್ರೋಟೀನ್ ಸಿಗ್ತದೆ. ಅದೇ ಹೆಸರು ಕಾಳು ದೋಸೆ ತಿಂದರೆ 17 ಗ್ರಾಮಿನಷ್ಟು ಪ್ರೋಟೀನ್ ಅಂಶ ನಮ್ಮ ದೇಹಕ್ಕೆ ಸಿಕ್ತು. ಅದೇ ರೀತಿ ಫೈಬರ್ ಸಹ 12 ಗ್ರಾಮಿನಷ್ಟು ಹೆಸರು ಕಾಳು ದೋಸೆಲೆ ಉಂಟು. ರೇಟ್ ವೈಸ್ ಕಂಡ್ರೆ ಕೂಡ ಹೆಸರು ಕಾಳಿನ ದೋಸೆಯೇ ಉತ್ತಮ. ನೀವು ಇದನ್ನು ಮನೇಲೊಮ್ಮೆ ಟ್ರೈ ಮಾಡಿ ಕಾಣಿ. ನಿಮಗೆ ಹೆಂಗೆ ಫೀಲ್ ಆಯ್ತು ಅಂತ ಕಮೆಂಟ್ ಸೆಕ್ಷನ್ಲೇ ತಿಳಿಸಿನಿ. ಕೆಲ್ಸಕ್ಕೆ ಹೋತ ಹೆಂಗಸ್ರು ಮನೇಲಿದ್ರೆ ಅಂತೂ ಭಾರಿ ಉತ್ತಮವಾದಂಥ ಆಹಾರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಗೆ ಮಾತ್ರ ಮರೆಯಡೆ. ಥ್ಯಾಂಕ್ ಯು.